ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ದಯಮಾಡಿ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದು ನಮ್ಮ ಹೊಸ ಚಾನಲು. ಇದರಲ್ಲಿ ಪ್ರತಿಯೊಂದು ಅಪ್ಡೇಟು ಸಿನಿಮಾ ಬಗ್ಗೆ ಆಗಲಿ, ಬಿಗ್ ಬಾಸ್ ಬಗ್ಗೆ ಆಗಲಿ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀವಿ. ನೋಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ನಮ್ಮ ಪಾರ್ಟ್ನರ್ ನಯನ ಅವರಿದ್ದಾರೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ನಮ್ಮ ಚಾನಲ್ನ ಬಂದು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಹೆಸರು? ಬೃಂದ. ಬಿಗ್ ಬಾಸ್ ನೋಡ್ತೀರಾ? ಆ್ಯಕ್ಚುಲಿ ಒಂದೆರಡು ಸೀಸನ್ ನೋಡಿದೆ, ಆಮೇಲೆ ನೋಡೋಕೆ ಟೈಮ್ ಸಿಗ್ತಾ ಇಲ್ಲ. ಓಕೆ. ಈ ಸೀಸನಿಂದ ನೋಡೋ ಪ್ಲಾನ್ ಏನಾದರೂ ಇದೆಯಾ? ನೋಡಬೇಕು ಎಷ್ಟು ಚೆನ್ನಾಗಿದೆ ಸೀಸನ್, ಅದ್ರ ಮೇಲೆ ಡಿಪೆಂಡ್. ಪ್ಲಾನ್ ಚೆನ್ನಾಗಿದ್ರೆ ಡೆಫಿನೆಟ್ಲಿ ನೋಡಿ. ಓಕೆ. ಅಂದರೆ ಯಾರು ಬರಬೇಕು ಅಂತ ನಿಮ್ಗೆ ಅನಿಸುತ್ತೆ ಬಿಗ್ ಬಾಸ್ಗೆ? ನನಗೆ ಸೀರಿಯಸ್ಲಿ ಆ ಥರ ಗೊತ್ತಿಲ್ಲ, ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ. ಓಕೆ. ಸೊ ಅಂದರೆ ಯಾವ ಥರ ಕಂಟೆಸ್ಟೆಂಟ್ ಬಂದರೆ ಬಿಗ್ ಬಾಸ್ ಚೆನ್ನಾಗಿರುತ್ತೆ? ಜೆನ್ಯೂನ್ ಇರೋರು, ಜೆನ್ಯೂನ್ ಫ್ರಮ್ ಹಾರ್ಟ್. ಅಂದರೆ ನಿಮಗೆ ಒಂದಿರುತ್ತಲ್ಲ, ಇವ್ರು ಬಂದರೆ ಚೆನ್ನಾಗಿರುತ್ತೆ ಆ ಥರದ್ದು ಏನೂ ಇಲ್ಲ. ಸೊ ಯಾರಾದರೂ ಬರ್ಬೋದು, ಜೆನ್ಯೂನ್ ಫ್ರಮ್ ಹಾರ್ಟ್ ಅಷ್ಟೇ. ಅಂದರೆ ಅದಕ್ಕೊಂದು ಇದಿರುತ್ತಲ್ವ, ಎಲ್ಲರೂ ಹೋಗೋಕ್ಕಾಗಲ್ಲ ಫೈನಲ್ಗೆ. ಸೊ ಮೋಸ್ಟ್ಲಿ ಯಾರಿಗೆ ಅದು ಡಿಸರ್ವಿಂಗ್ ಕ್ಯಾರೆಕ್ಟರ್ಗೆ ಹೋದರೆ ಅಲ್ಲಿ ಬಿ ದ ಹ್ಯಾಪಿಯೆಸ್ಟ್ ಒನ್. ಓಕೆ. ನೀವು ಹಿಂದೆ ಸೀಸನ್ಸ್ ಎಲ್ಲ ನೋಡಿದ್ದೀರಲ್ಲ, ಅದರಲ್ಲಿ ಯಾರು ಇಷ್ಟ? ಐ ಥಿಂಕ್ ಹಿಂದೆ ಸೀಸನ್ಸ್ ನೋಡಿಲ್ಲ, ಈ ನಿವೇದಿತ ಇರೋ ಸೀಸನಲ್ಲಿ ಮಾತ್ರ ನೋಡಿದ್ದು. ಅವಾಗ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗಿತ್ತು. ಓಕೆ. ಓಕೆ, ಥ್ಯಾಂಕ್ ಯು. ಮ್ಯಾಮ್, ನಿಮ್ಮ ಹೆಸರು? ಅಪರ್ಣ. ಅಪರ್ಣ. ನೀವು ಬಿಗ್ ಬಾಸ್ ನೋಡ್ತೀರಾ? ಖಂಡಿತ. ಎಷ್ಟು ಸೀಸನ್ಸಿಂದ ನೋಡ್ತಾ ಇದ್ದೀರಾ? ಫಸ್ಟ್ ಸೀಸನ್ ಇಂದ ನೋಡ್ತಿದ್ದೀನಿ. ಮತ್ತೆ ವಿಜಯ ರಾಘವೇಂದ್ರ ಅವರು ಫಸ್ಟ್ ಗೆದ್ದಲ್ಲ, ಸೊ ಅವಾಗಿಂದ ನೋಡ್ತಾ ಓಕೆ. ಯಾರು ನಿಮಗೆ ತುಂಬ ಇಷ್ಟವಾದ ಕಂಟೆಸ್ಟೆಂಟ್? ಫಸ್ಟ್ ಟಾಪ್ 1 ಫಸ್ಟ್ ಸೀಸನ್ ಅಲ್ಲಿ ಇರ್ತಾರ, ಮತ್ತೆ ಲಾಸ್ಟ್ ಸೀಸನ್ ಅಲ್ಲಿ ಇದ್ರಲ್ಲ ಓಕೆ. ಅವರು, ಮತ್ತೆ ಶೈನ್ ಶೆಟ್ಟಿ ಅವರೆಲ್ಲ ಇದ್ರಲ್ಲ ಅವಾಗ. ಲಾಸ್ಟ್ ಸೀಸನಲ್ಲಿ ಯಾರು ತುಂಬ ಇಷ್ಟ ಆಗಿದ್ದು? ವಿಜಯ ರಾಘವೇಂದ್ರ ಅವ್ರು ಇದ್ರಲ್ಲ, ಅದು ಸೀಸನ್ ತುಂಬಾ ಚೆನ್ನಾಗಿತ್ತು. ಅದು ಇವರೆಲ್ಲ ಇದ್ರಲ್ಲ, ಅರುಣ್ ಸಾಗರ್ ಅವರು ಮತ್ತೆ ಅನುಶ್ರೀ ಅವರೆಲ್ಲ ಇದ್ದಾಗ ತುಂಬಾ ಚೆನ್ನಾಗಿತ್ತು. ಓಕೆ. ನೆಕ್ಸ್ಟ್ ಸೀಸನ್ಸ್ ಬರ್ತಾ ಇದೆ, ಯಾರು ಬರಬೇಕು ಅಂತ ನಿಮಗೆ ಆಸೆ ಇದೆ ಮ್ಯಾಮ್? ಎಷ್ಟೋ ಬರಬೇಕು ಅಂತ ಆ ಥರ ಪರ್ಟಿಕ್ಯುಲರ್ ಆಗಿ ಏನಿಲ್ಲ. ಓಕೆ. ಯಾರು ಬಂದ್ರು ಚೆನ್ನಾಗಿರುತ್ತೆ. ಸುದೀಪ್ ಅವ್ರು ಬರ್ತಿರೋದು ನಮ್ಗೆ ತುಂಬಾ ಇಷ್ಟ ಆಗಿರೋದು. ಅವ್ರು ಎಲ್ಲಿ ಹೊಟ್ಟೋಗ್ತಾರೋ ಮಾಡೋದು ಅನ್ಕೊಂಡಿದ್ವಿ. ಸೊ ಇಸ್ ಬ್ಯಾಕ್, ಅದು ನಮಗೆ ತುಂಬಾ ಇಷ್ಟ. ಓಕೆ. ಸುದೀಪ್ ಅವ್ರಿಗೋಸ್ಕರ ನೀವು ಬಿಗ್ ಬಾಸ್ ನೋಡ್ತೀರಾ? ಖಂಡಿತ. ಸೊ ಇವಾಗ ಬರ್ತಿರೋ ಕಂಟೆಸ್ಟೆಂಟ್ ಲಾಸ್ಟ್ ಟೈಮ್ ಇದ್ರಲ್ಲ, ಅದರಲ್ಲಿ ಯಾರಾದರೂ ಇಷ್ಟ ಆಗಿರೋ ಕಂಟೆಸ್ಟೆಂಟ್ಸ್? ಲಾಸ್ಟ್ ಟೈಮ್ ಎಲ್ಲರೂ ಇಷ್ಟ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ನೋಡ್ತೀರಾ ಅಂತ ಹೇಳಿ ಮನೇಲಿ ಎಲ್ಲರೂ ನೋಡ್ತಾರೆ? ಎಲ್ಲರೂ ನೋಡ್ತೀವಿ. ಸೊ ಕಾಯ್ತಾ ಇದ್ದೀನಿ. ಎಕ್ಸೈಟ್ ಆಗಿದ್ದೀರಾ? ಎಕ್ಸೈಟ್ ಆಗ್ತೀನಿ ಖಂಡಿತ. ನಾನು ಅದೇ ಮಾಡ್ತಾ ಇರ್ತೀವಿ ಅದನ್ನ. ಈಗ ಬಿಗ್ ಬಾಸ್ ಹೇಳಿದ್ರು ಹಿಂಗೆ. ಹೌದೌದು. ಹೌದಾ? ರೀಲ್ಸ್ ಬೇರೆ ಮಾಡ್ತೀರಾ? ರೀಲ್ಸ್ ಮಾಡಲ್ಲ, ರೀಲ್ಸ್ ನ ಹಾಕೋತೀವಿ. ಅಂದ್ರೆ ಸ್ಟೇಟಸ್ ಎಲ್ಲ ಅಪ್ಲೋಡ್ ಎಲ್ಲ ಮಾಡ್ಕೋತೀವಿ. ಸೇರ್ಕೊಂಡಾಗ ಬಿಗ್ ಬಾಸ್ ಈಗ ಹೇಳಿದಾರೆ ಕೆಲಸ ಮಾಡಕ್ಕೆ, ಇವಾಗ ಟೈಮ್ ಇಷ್ಟ ಆಯ್ತು, ಹಾಳಾಗ್ತು, ಓಕೆ. ಮಜಾ ಮಾಡ್ಕೊಂತೀವಿ. ನೀವು ಬಿಗ್ ಬಾಸ್ ಫಾಲೋ ಮಾಡ್ತೀರಾ? ಆಗ ಮಾಡ್ತೀವಿ. ಓಕೆ. ಓಕೆ ಮ್ಯಾಮ್, ತುಂಬ ಖುಷಿ ಆಯಿತು ಮಾತಾಡಿ. ಥ್ಯಾಂಕ್ ಯು. ಈಗ ಕಾಯ್ತಾ ಇದೀವಿ ನಾವು. ಈಗ ರೆಡ್ ಕಾರ್ಪೆಟ್ ಇದೆ ಅಲ್ಲ, ಸಂಡೇ ಇದೆ ಅಲ್ಲ, ಸೊ ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ಓಕೆ. ನಾವು ವೇಟ್ ಮಾಡ್ತಾ ಇದ್ದೀವಿ, ನೋಡೋಣ ಹೆಂಗಿರುತ್ತೆ. ಊಟ ಮಾಡ್ತಾ ಏನೋ ಅದು ನೋಡಲೇಬೇಕು. ರೆಗ್ಯುಲರ್ ಆಗಿ ನೋಡ್ತೀನಿ. ಅದು ಹೊತ್ತೋಯ್ತು ಅಂದ್ರೆ ನಂಗೆ ಯಾವುದು ಟಿವಿನೇ ಬೇಡ ಅಂತ ಅನಿಸ್ಬಿಡುತ್ತೆ ನನಗೆ. ಸೊ ರೆಗ್ಯುಲರ್ ವ್ಯೂವರ್. ಥ್ಯಾಂಕ್ ಯು. ಸೊ ನಾನು ಇವಾಗ ಕೇಳ್ತಿರೋದು ಕ್ವಶನ್ಸ್ ಬಂದು ಬಿಗ್ ಬಾಸ್ ಬಗ್ಗೆ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಎಷ್ಟನೇ ಸೀಸನ್ ಇಂದ ನೋಡ್ತಾ ಇದ್ದೀರಾ? ಆಲ್ಮೋಸ್ಟ್ ಒಂದು 6 ಇಂದ ನೋಡ್ತಾ ಇದ್ದೀನಿ. ಓಕೆ. ಯಾರು ತುಂಬಾ ಇಷ್ಟ? ಇವಾಗ ಬಂದೋಗಿರೋರಲ್ಲ, ಇಲ್ಲ ಯಾರು ಬರಬೇಕು ಅಂತಾನೆ ಏನು ಎರಡೂ ಹೇಳ್ಬೋದು. ಹಂಗ ನನಗೆ ಬಂದೋಗಿರೋರಲ್ಲಿ ವಿನಯ್, ಕಾರ್ತಿಕ್ ಇಬ್ರು ಇಷ್ಟ. ಓಕೆ. ಅದರಲ್ಲೂ ಲಾಸ್ಟ್ ಸೀಸನಲ್ಲಂತೂ ಜಗದೀಶ್ ಅಂತೂ ಇನ್ನೂ ಸಖತ್ ಇಷ್ಟ. ಓ, ನಿಮ್ಗೆ ಆ ಥರ ಕ್ಯಾರೆಕ್ಟರ್ಸ್ ತುಂಬ? ಆ ಥರ ಕ್ಯಾರೆಕ್ಟರ್ ಇರಬೇಕು. ಓಕೆ. ಆ ಥರ ಕ್ಯಾರೆಕ್ಟರ್ ಇದ್ರೇನೆ ಇಂಟ್ರೆಸ್ಟಿಂಗ್ ನೋಡೋಕ್ಕೆ, ಇಲ್ಲ ಅಂದರೆ ನೋಡೋಕೆ ಇಷ್ಟ ಆಗಲ್ಲ. ಇವಾಗ ಯಾರು ಬರಬೇಕು ಅಂದರೆ ನಮ್ಮ ಡಾಕ್ಟ್ರು ಬ್ರೋ ಬರಬೇಕು. ಓಕೆ. ಡಾಕ್ಟ್ರು ಬ್ರೋ ಬಂದರೆ ಅವರೇ ಗೆಲ್ತಾರೆ ಕನ್ಫರ್ಮ್ ಆಗಿ 100%. ನಾವು ನಮ್ಮ ಬೇರೆ ಹುಡುಗರಿಗೆಲ್ಲ ಹೇಳ್ಬಿಟ್ಟು ಅವ್ರಿಗೆ ಓಟ್ ಹಾಕ್ಸ್ತೀರಿ. ಅದಕ್ಕೆ ಸೊ ಬಿಗ್ ಬಾಸ್ನ ನೋಡ್ತೀರಾ ನೀವು ಕಂಟಿನ್ಯೂಸ್ ಆಗಿ? ಓಕೆ. ನಿಮ್ಮ ಹೆಸರು ಏನು ಹೇಳಿದ್ ನೀವು? ಆದರ್ಶ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ. ನಿಮ್ಮ ಹೆಸರು? ಮಾಳವಿಕಾ. ಓಕೆ. ಬಿಗ್ ಬಾಸ್ ನೋಡಿಲ್ಲ ಅಂತಿದ್ದೀರಲ್ವಾ? ನೆಕ್ಸ್ಟ್ ಫಾಲೋ ಮಾಡಿಲ್ಲ. ನೆಕ್ಸ್ಟ್ ನೋಡೋ ಪ್ಲಾನ್ಸ್ ಏನಾದರೂ ಇದೆಯಾ? ನಾವು ವೀಕೆಂಡ್ಸ್ ನೋಡ್ತೀವಿ ಬಿಕಾಸ್ ಆಫ್ ಸುದೀಪ್. ಓಕೆ. ಸುದೀಪ್ ಸರ್ಗೋಸ್ಕರ ಬಿಗ್ ಬಾಸ್ ನೋಡ್ತೀರಾ? ಯಾರಾದರೂ ಬರಬೇಕು, ಇಂಥವ್ರು ಬಂದರೆ ಚೆನ್ನಾಗಿರುತ್ತೆ ಅನ್ನೋದೇನಾದ್ರು ಇದೆಯಾ? ಏನು ಎಕ್ಸ್ಪೆಕ್ಟೇಷನ್ಸೇ ಇಲ್ವಾ ಇವ್ರು ಬರಬೇಕು ಅಂತ? ಏನೂ ಇಲ್ಲ, ಬರೀ ಸುದೀಪ್ ಸರ್ ಮಾತಾಡೋದು ನೋಡೋದಕ್ಕೆ ಮಾತ್ರ ನೋಡ್ತೀರಾ? ಅಷ್ಟೇ, ಬೇರೆ ಅಷ್ಟೇ. ಓಕೆ. ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಒಪಿನಿಯನ್ಸ್?
ಏನು ಒಪಿನಿಯನ್ಸ್ ಏನಿಲ್ಲ, ಲೈಕ್ ನಾನು ನಾನು ರೆಗ್ಯುಲರ್ ಆಗಿ ಫಾಲೋ ಮಾಡಲ್ಲ. ಅಂದ್ರೆ ಹೆಂಗ್ ಅನ್ಸುತ್ತೆ ಇವಾಗ ಬಿಗ್ ಬಾಸ್ ಅಂದ ತಕ್ಷಣ ಏನ್ ಅನ್ಸುತ್ತೆ? ಬಿಗ್ ಬಾಸ್ ಅಂದ ತಕ್ಷಣ ಏನ್ ಅನ್ಸುತ್ತೆ ಅಂತಂದ್ರೆ ಲಾಸ್ಟ್ ಟೈಮ್ ನೋಡಿದಾಗ ತುಂಬಾ ಕಾಂಟ್ರವರ್ಸೀಸು ಹಾ ಆ್ಯಂಡ್ 100 days ಅಂತ ಹೇಳ್ತಾರೆ, ಬಟ್ ಐ ಫೀಲ್ ಎಲ್ಲ ಇಟ್ಸ್ ಆಲ್ ಸ್ಕ್ರಿಪ್ಟೆಡ್ ಅನ್ಸುತ್ತಾ? ಬಟ್ ಸಮ್ಟೈಮ್ಸ್ ಹಂಗೆ ಅನ್ಸುತ್ತೆ. ಕೆಲವೊಂದು ಅನ್ಕೊಂಡಿರ್ತೀವಿ ನಾವು ಹಿಂಗೆ ಮಾತಾಡ್ತಾರೆ ಹಿಂಗೆ ಹೇಳ್ತಾರೆ ಅಂತ, ಬಟ್ ಅದೇನೂ ಇರಲ್ಲ. ಬಿಕಾಸ್ ಸ್ಕ್ರಿಪ್ಟೆಡ್ ಅನ್ಸುತ್ತೆ, ಈ ವೀಕ್ ಇವರೇ ಹೋಗ್ತಾರೆ ಅಂತ ಇರುತ್ತೆ. ಓಕೆ, ಹಂಗಂತೀರಾ ನೀವು ಸ್ಕ್ರಿಪ್ಟ್? ಆ್ಯಂಡ್ ಇವಾಗ ನೋಡಿ, ನೀವು ನಾಮಿನೇಷನ್ಸ್ ಮಾಡೋವಾಗ್ಲೂ ಅಥವಾ ಟಾಸ್ಕ್ ಕೊಡೋವಾಗ್ಲೂ ಲೈಕ್ ಪ್ರಿಡಿಕ್ಟ್ ಮಾಡ್ಬೋದಲ್ಲ, ಇವ್ರು ನಾಮಿನೇಷನ್ಗೆ ಹೋಗ್ಬೋದು, ಈ ಥರ ಟಾಸ್ಕ್ ಕೊಟ್ರೆ ಅಂತ ಮಾಡಿರ್ತಾರೆ. ಸೊ ಅವ್ರು ಹೋದಾಗ ಇಟ್ ಇಸ್ ಆಲ್ ಪ್ಲ್ಯಾಂಡ್ ಅನ್ಸುತ್ತೆ ನನಗೆ. ಲೈಕ್ ಇಟ್ಸ್ ಆಲ್ರೆಡಿ ಪ್ಲ್ಯಾಂಡ್, ಇವ್ರಿಗೆ ಇಷ್ಟಿಷ್ಟು ದುಡ್ಡು ಕೊಟ್ಟಿರ್ತಾರೆ, ಈ ವೀಕ್ ನೀವು ಇವ್ರು ಹೋಗ್ತಾರೆ ಅಂತ. ಸೊ ಜೆನ್ಯೂನ್ ಅನ್ಸಲ್ಲ ನಿಮಗೆ? ಕಂಪ್ಲೀಟಾಗಿ ಅನ್ಸಲ್ಲ, ಒಂಚೂರಾದರೂ ಇದೆ ಲೈಕ್ ಸ್ಕ್ರಿಪ್ಟೆಡ್ ಅಂತ ಅನ್ಸುತ್ತೆ. ಸೊ ಹೆಂಗಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಬಿಗ್ ಬಾಸ್? ಕಂಪ್ಲೀಟಾಗಿ ಇನ್ನೂ ಓಪನ್ ಆಗಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಟ್ ಇವಾಗ ಹಿಂದಿ ಬಿಗ್ ಬಾಸ್ ಅಲ್ಲಿ 24/7 ಐ ಥಿಂಕ್ ಕನ್ನಡದಲ್ಲೂ ಬಿಟ್ಟಿದ್ದಾರೆ ಅದನ್ನ. ಕನ್ನಡದಲ್ಲೂ ಇದೆ. ಬಟ್ ಅದ್ರಿಂದ ಇನ್ನೂ ಓಪನ್ ಆಗಿ ಇನ್ನೂ ಜನಕ್ಕೆ ಲೈಕ್ ಗೊತ್ತಾಗೋ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್. ಹಾಯ್, ನಿಮ್ಮ ಹೆಸರು? ನಿಶಿತಾ. ಸೊ ಬಿಗ್ ಬಾಸ್ ಬರ್ತಾ ಇದೆ ಮುಂದೆ, ನೋಡ್ತೀರಾ ನೀವು? ಸುದೀಪ್ಗೋಸ್ಕರ. ಓಕೆ, ಲಾಸ್ಟ್ ಸೀಸನ್ ನೋಡಿದ್ದೀರಾ? ಹೌದು. ಯಾರು ತುಂಬ ಇಷ್ಟ ಲಾಸ್ಟ್ ಸೀಸನ್ ಎಲ್ಲ ಹನುಮಂತ ತುಂಬ ಅವರೇ ವಿನ್ ಆಗಿದ್ದಲ್ವಾ? ಹೌದು. ಫಸ್ಟ್ ಇಂದ ಇದಲ್ಲ, ಅವರಾದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ. ಫಸ್ಟ್ ಇಂದ ಯಾರು ಇಷ್ಟ? ಫಸ್ಟಿಂದ ಯಾರು ಇದ್ದಾರೆ ಅಂತ ಬರ್ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಯಾರು ತುಂಬ ಇಷ್ಟ ಇದ್ರು? ಆ್ಯಕ್ಚುಲಿ ಫಸ್ಟ್ ಭವ್ಯ ಇಷ್ಟ ಇದ್ಲು, ಆಫ್ಟರ್ ಲೈಕ್ ನೋಡ್ತಾ ಯಾರು ಇಷ್ಟ ಆಗಿಲ್ಲ. ಓಕೆ, ಮುಂದೆ ಬರ್ತಾ ಇದೆಯಲ್ಲ, ಯಾರು ಬರಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಅಯ್ಯೋ, ಇವಾಗ ಇದು ನಡೀತಿದೆಯಲ್ಲ ಲೈಕ್ ಧರ್ಮಸ್ಥಳ ಕೇಸ್ ಬಗ್ಗೆ ಸಮೀರ್ ಎಂ ಡಿ ಬರಬೇಕು ಅಂತ. ಸೊ ಏನಕ್ಕೆ ಬರಬೇಕು? ಏನೋ ಒಂಥರ ಚೆನ್ನಾಗಿರುತ್ತೆ, ಲೈಕ್ ಸಮ್ವಾಟ್ ನಿಮ್ಗೆ ಇಷ್ಟ. ಅವ್ರು ಬಂದ್ರೆ ಚೆನ್ನಾಗಿರುತ್ತೆ. ಇಂಥವ್ರು ಯಾರಾದ್ರೂ ಬರಲೇಬೇಕು ಅಂತ ಇದ್ದವರು? ಬರಲೇಬಾರ್ದು. ಕಿಪ್ಪಿ ಕೀರ್ತಿ ಬರಬಾರ್ದ? ಯಾರು ಬರಲೇಬೇಕು ಅಂದ್ರೆ ಈ ತರ ಸಮೀರ್ ಎಂ ಡಿ, ಈ ತರ ಡಾಕ್ಟರ್ ಬ್ರೋ, ಅಂಥವ್ರಿಗೆ ಚಾನ್ಸ್ ಸಿಗ್ಬೇಕು. ಓಕೆ, ಸೊ ಬಿಗ್ ಬಾಸ್ ಬರಲೇಬಾರ್ದು ಅಂತ ಇದ್ರೆ ಈ ತರ ವೇಸ್ಟ್ ಮಾಡ್ತಾರಲ್ಲ ಸೋಷಿಯಲ್ ಮೀಡಿಯಾ ಟೈಮ್. ಓಕೆ, ಸೊ ನಿಮ್ಮ ಒಪಿನಿಯನ್ ಬಿಗ್ ಬಾಸ್ ಬಗ್ಗೆ? ಅಂಥದ್ದು ಅಂದರೆ ನೀವು ಫಾಲೋ ಮಾಡ್ಕೊಂಡು ಬರ್ತಿದ್ದೀರಾ, ಹಿಂಗೆ ಚೇಂಜ್ ಆದರೆ ಚೆನ್ನಾಗಿರುತ್ತೆ ಆ ಥರ. ಓಕೆ, ಆ ಥರ ಬರಲೇಬಾರ್ದು ಅನ್ನೋರು ಯಾರು? ಬರಲೇಬಾರ್ದು ಅಂದರೆ ಇವಾಗ ಲೈಕ್ ಸೋಷಿಯಲ್ ಮೀಡಿಯಲ್ಲಿ ಈ ಥರ ಕೀರ್ತಿ ಸುಮ್ಮನೆ ಏನೇನೋ ಟ್ರೋಲ್ ಮಾಡ್ಕೊಂಡಿದಾರಲ್ಲ, ಅಂಥವ್ರು ಬರಬಾರ್ದು. ಜೆನ್ಯೂನ್ ಆಗಿ ಯಾರು ಇವಾಗ ಇದು ಮಾಡ್ತಿದ್ದಾರೆ ಆ ಥರ ಬರಬೇಕು. ಓಕೆ, ಸೊ ಥ್ಯಾಂಕ್ ಯು. ಹಾಯ್ ಮ್ಯಾಮ್, ನಿಮ್ಮ ಹೆಸರು? ಕೀರ್ತನ. ಸೊ ಬಿಗ್ ಬಾಸ್ ನೋಡ್ತೀರಾ? ಯಾರು ತುಂಬ ಇಷ್ಟ ಬಿಗ್ ಬಾಸಲ್ಲಿ? ಇವಾಗನ ಈ ಸೀಸನ? ಇವಾಗ ಇಷ್ಟು ದಿನ ಆಗಿದ್ದ ಸೀಸನಲ್ಲಿ ಯಾರು ತುಂಬ ಇಷ್ಟ? ಮರ್ತೋಗ್ಬಿಟ್ಟಿದ್ದೀನಿ ಯಾರ್ಯಾರು ಇದ್ದಾರೆ. ಯಾರು ಬರಬೇಕು ಅಂತ ಇದೆ ನಿಮಗೆ ಈ ಸೀಸನ್? ವರುಣ್ ಆರಾಧ್ಯ ತುಂಬ ಇಷ್ಟ. ಹೌದು, ನಾನು ಅವ್ರ ಯೂಟ್ಯೂಬ್ ಚಾನಲ್ ಎಲ್ಲ ನೋಡಿ. ಹೌದಾ? ಓಕೆ, ನಿಮ್ಮ ಒಪಿನಿಯನ್ ಬಿಗ್ ಬಾಸ್ ಬಗ್ಗೆ? ಏನಿಲ್ಲ, ಚೆನ್ನಾಗಿದೆ. ಮನೇಲಿ ಕೂತಿದಾಗ ಸ್ವಲ್ಪ ಬೋರ್ ಆದಾಗ ನೋಡಿದ್ರೆ ಚೆನ್ನಾಗಿ ಜೋಶ್. ಓಕೆ, ಯಾರು ಬರಬೇಕು ಅಂದರೆ ವರುಣ್ ಆರಾಧ್ಯ, ಯಾರು ಬರಲೇಬಾರ್ದು? ಅದೇ ಗೊತ್ತಿಲ್ವಾ? ಅಂದರೆ ಇಂಥವ್ರು ಬಂದರೆ ಚೆನ್ನಾಗಿರಲ್ಲ. ಇವಾಗ ನೀವು ನೋಡ್ಕೊಂಡು ಬಂದಿರ್ತಲ್ಲ ಅದರಲ್ಲಿ. ನಾನು ಜಾಸ್ತಿ ಮೂವಿ ನೋಡಲ್ಲ, ಆ್ಯಕ್ಚುಲಿ ನಾನು ಡ್ಯಾನ್ಸರು. ಓಕೆ, ಸೊ ನನಗೆ ಅದ್ರ ಮೇಲೆ ಓಕೆ ಟಿ ವಿ ನೋಡಿ. ಓಕೆ, ಥ್ಯಾಂಕ್ ಯು. ಸೊ ಹಾಯ್, ನಿಮ್ಮ ಹೆಸರು? ಸಂತೋಷ್ ಅಂತ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಎಷ್ಟು ಸೀಸನಿಂದ ನೋಡ್ಕೊಂಡು ಬಂದಿದ್ದೀರಾ? ಲಾಸ್ಟ್ 2 ಸೀಸನ್ನಿಂದ ನೋಡಿದ್ದೀನಿ. ಲಾಸ್ಟ್ 2 ಸೀಸನ್ಸ್. ಯಾರು ತುಂಬ ಇಷ್ಟ? ಸುದೀಪ್ ಇಷ್ಟ. ಸುದೀಪ್ ಬಿಟ್ಟು ಬೇರೆ ಕಂಟೆಸ್ಟಲ್ಲಿ ಅಂದರೆ ನನಗೆ ಲಾಸ್ಟ್ ಟೈಮು ಅದು ಲಾಸ್ಟ್ ಟೈಮು ಡ್ರೋನ್ ಪ್ರತಾಪ್ ಇಷ್ಟ. ಓಕೆ, ಡ್ರೋನ್ ಪ್ರತಾಪ್ ನಿಮ್ಗೆ ತುಂಬ ಇಷ್ಟ. ಹೌದು. ಈ ಸೀಸನಲ್ಲಿ ಯಾರು ಬರಬೇಕು ಅಂತ ಇದೆ? ಸೀಸನಲ್ಲಿ ಜನಗಳಿಗೆ ಕೊಡಬೇಕು ಆಪ್ಷನ್. ಎಲ್ಲರೂ ಆಪ್ಷನ್ ಬಿಟ್ಟಿದಾರಲ್ಲ ಜನಸಾಮಾನ್ಯರಿಗೆ ಅಂತ. ಹಾಗಾದರೆ ಯಾರೋ ಬಡವ್ರ ಮಕ್ಕಳಿಗೆ ಅನ್ನೋ ಆಪ್ಷನ್ ಕೊಟ್ಟರೆ ಚೆನ್ನಾಗಿರುತ್ತೆ, ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ನೀವು ಇವಾಗ ನೋಡ್ಕೊಂಡು ಬಂದಿರ್ತೀರಲ್ಲ, ಇವರು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಯಾರು? ನಾನು ನಿಮ್ಮ ಮೈಂಡಲ್ಲಿ ಇರುತ್ತೆ, ಇವ್ರು ಹೋದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಅಂತ. ಐ ಥಿಂಕ್ ಹುಚ್ಚ ಹೋದರೆ ಕಾಮಿಡಿ ಆಗಿರುತ್ತೆ, ನೋಡೋದಕ್ಕೂ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಹೊಡೆದು ಬಂದಲ್ಲ. ಹಾಂ,
ನಿಮ್ಗೆ ಆ ಥರ ಕಂಟೆಸ್ಟೆಂಟ್ ಇಷ್ಟನಾ? ಅದು ಚೆನ್ನಾಗಿರುತ್ತೆ ನೋಡೋದಕ್ಕೆ, ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಷ್ಟೇ. ಯಾರು ಬರಲೇಬಾರ್ದು ಅಂತ? ಬರಲೇಬಾರ್ದು ಅಂದರೆ ಜಾಸ್ತಿ ರಿಚ್ ಪೀಪಲ್ಸು ಅವರು ಇವರೆಲ್ಲ ಬರೋಕ್ಕೋದು ಚೆನ್ನಾಗಿದೆ. ಅಂದ್ರೆ ಸೆಲೆಬ್ರಿಟೀಸ್ಗಳೇ ಬರ್ತಾರೆ ಸೆಲೆಬ್ರಿಟೀಸ್ಗಳು ಹೌದು, ಜಾಸ್ತಿ ಸೆಲೆಬ್ರಿಟೀಸ್ಗಳೇ ಬರ್ತಾರೆ, ಬೇಡ ಅದು. ಓಕೆ, ನೀವು ಹೇಳ್ತಿರೋದು ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಕೊಡಬೇಕು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. Thank you. ಥ್ಯಾಂಕ್ ಯು. ಹಾಯ್, ನಿಮ್ಮ ಹೆಸರು? ಐಶ್ವರ್ಯ. ಸೊ ನಾವಿವಾಗ ಬಿಗ್ ಬಾಸ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ. ಬಿಗ್ ಬಾಸ್ ನೋಡ್ತೀರಾ ನೀವು? ಹಾಂ, ನೋಡ್ತೀನಿ. ತುಂಬ ಇಷ್ಟನಾ? ಹಾಂ, ತುಂಬ ಇಷ್ಟ. ಯಾರು ತುಂಬ ಇಷ್ಟ ಬಿಗ್ ಬಾಸಲ್ಲಿ? ಇಷ್ಟು ಸೀಸನ್ಸ್ ಆಗಿದೆ, ಯಾರು ತುಂಬ ಇಷ್ಟ? ಹಾಂ, ಆಲ್ಮೋಸ್ಟ್ ಎಲ್ಲ ಸೀಸನ್ನು ನೋಡ್ತಾ ಇದ್ದೆ, ಎಲ್ಲ ಇಷ್ಟ. ಎಲ್ಲರೂ ಇಷ್ಟನಾ? ನೆಕ್ಸ್ಟ್ ಸೀಸನ್ಸ್ ಬರ್ತಾ ಇದೆಯಲ್ಲ, ಯಾರು ಬರಬೇಕು ಅಂತ ನಿಮಗಿದೆ? ಯಾರು ಬಂದರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಅಂತ? ಅದು ಗೊತ್ತಿಲ್ಲ, ಯಾರು ಬರ್ತಾರೋ ಅವ್ರದ್ದು ನೋಡ್ತೀನಿ. ಯಾರು ಬರ್ತಾರೆ ಅವರು ನೋಡ್ತೀರಾ? ಏನಕ್ಕೆ ಬಿಗ್ ಬಾಸ್ ತುಂಬ ಇಷ್ಟ? ಅದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಓಕೆ, ಸೊ ಮನೇಲಿ ಎಲ್ಲರೂ ನೋಡ್ತಾರಾ? ಹಾಂ, ನೋಡ್ತಾರೆ. ಸೊ ನಿಮ್ಮ ಒಪಿನಿಯನ್? ಬಿಗ್ ಬಾಸ್ ಟೈಮ್ ಪಾಸಾ? ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಟೈಮ್ ಹೋಗುತ್ತೆ, ಅದಕ್ಕೋಸ್ಕರ ಬಿಗ್ ಬಾಸ್ ಇಷ್ಟ, ಬೇರೆ ಏನಕ್ಕೂ ಇಲ್ಲ? ಇಲ್ಲ, ಅದರಿಂದ ಕಲಿಬೋದು, ಏನಾದರೂ ಕಲಿಬೋದು ನಾವು. ಇಂಡಿವಿಜುವಲ್ ಆಗಿ ಹೇಗೆ ಲೈಫ್ ಲೀಡ್ ಮಾಡ್ಬೋದು ಅನ್ನೋದನ್ನ ಕಲಿತೀವಿ. ಓಕೆ, ನಿಮಗೆ ಯಾರು ಹೋಗ್ಬೇಕು ಅಂತ ಇದೆ? ಯಾರು ಇದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಅಂತ? ಯಾರಂತ ಗೆಸ್ ಮಾಡೋಕ್ಕಾಗಲ್ಲ, ಬಂದವ್ರನ್ನ ನೋಡ್ಬೋದು. ಅಂದರೆ ನಿಮ್ಗೆ ಇರುತ್ತಲ್ಲ, ಇವ್ರು ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಇವಾಗ ನನಗೆ ಇವ್ರು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಇರುತ್ತೆ. ನಿಮಗೆ ಯಾರು ಹೋದ್ರೆ ಚೆನ್ನಾಗಿರುತ್ತೆ? ನೋ ಐಡಿಯಾ. ನೋ ಐಡಿಯಾ. ಓಕೆ, ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀವಿ ಸ್ವಾಮಿ. ಎಷ್ಟು ಯಾರು ತುಂಬ ಇಷ್ಟ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲಿ ಇನ್ನು ಯಾರು ಬಂದಿಲ್ಲಲ್ಲ, ಯಾವಾಗ ಬಂದ್ರ ಸ್ವಾಮಿ? ಹಳೆ ಸೀಸನ್ಸ್ ಅಲ್ಲಿ ಯಾರು ಇಷ್ಟ? ಹಳೆ ಸೀಸನ್ ನಲ್ಲಿ ನಮ್ಗೆ ಹನುಮಂತ್ ಯಾರು ಬರ್ಬೇಕು? ಯಾರು ಬರ್ಬೇಕು? ಹನುಮಂತೇ ಬರ್ಬೇಕಿತ್ತು. ಪುನಃ ಇನ್ನೊಂದ್ ಸೀಸನ್ ಹನುಮಂತನೇ ಬರ್ಬೇಕು? ಇನ್ನೊಂದ್ ಸೀಸನ್ ಹನುಮಂತನೇ ಬರ್ಬೇಕು. ಬೋರ್ ಆಗಲ್ವಾ ಜನ? ಇಲ್ಲ ಇನ್ನು ಹನುಮಂತ ಬಂದ್ರೆ ಚಲೋ, ಗೇಮ್ ಚಲೋ ಮಾಡ್ತಾನ, ಟೆಕ್ನಿಕ್ ಚೆನ್ನಾಗಿದೆ. ಅಂದ್ರೆ ಹನುಮಂತನ್ ತರದೇ ಬೇರೆ ಯಾರಾದ್ರೂ? ಇಲ್ಲ ಹನುಮಂತ್ ನಮ್ಗೆ ಅಂದ್ರೆ ನಮ್ಗೆ ಇಷ್ಟ. ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ನಮ್ಮ ಹನುಮಂತನೇ ತುಂಬಾ ತುಂಬಾ ಇಷ್ಟ. ಬಿಗ್ ಬಾಸ್ ಬಗ್ಗೆ ನಿಮ್ಮ ಒಪಿನಿಯನ್, ಅಂದ್ರೆ ಅಭಿಪ್ರಾಯ ಏನಾದ್ರು ಇದೆಯಾ? ಅಭಿಪ್ರಾಯ ಏನಿಲ್ಲಮ್ಮ, ಅಷ್ಟೇ. ನಮ್ ಗೇಮು ಆಡ್ತಾನಲ್ಲ ಹನುಮಂತು, ಚೆನ್ನಾಗಿ ಆಡ್ತಾನೆ, ಚೆನ್ನಾಗಿ ಗೇಮ್ ಟೆಕ್ನಿಕ್ ನಲ್ಲಿ ಚೆನ್ನಾಗಿದ್ದಾನೆ. ಈಗ ಬಂದ್ರೆ ಬಾಳು ಬೆಳಗುಂದಿ ಬರ್ಬೇಕು ನೋಡು. ಇವಾಗ ಬಂದ್ರೆ ಬಾಳು ಬೆಳಗುಂದಿ, ನಮ್ಮ ಉತ್ತರ ಕರ್ನಾಟಕ ಹಾವೇರಿ ಜಿಲ್ಲೆ ಬಾಳು ಬೆಳಗಿಂದ ಅವರೇ ಬರ್ಬೇಕು. ಇವಾಗ ಬಂದ ಸೀಸನ್ ಅವನೇ ಗೆಲ್ಬೇಕು. ಆಯ್ತಮ್ಮ, ಓಕೆ. ಥ್ಯಾಂಕ್ ಯು. ಹಾಯ್, ನಿಮ್ಮ ಹೆಸರು? ರಶ್ಮಿ ಅಂತ. ರಶ್ಮಿ ಅಂತ. ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀವಿ. ನೆಕ್ಸ್ಟ್ ಸೀಸನ್ಗೆ ಯಾರು ಬರಬೇಕು ಅಂತ ನಿಮ್ಗೆ ಆಸೆ ಇದೆ? ಅಂದರೆ ಇವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ. ಮೋಸ್ಟ್ಲಿ ಸೆಲೆಬ್ರಿಟೀಸ್ ಚೆನ್ನಾಗಿರುತ್ತೆ ಇನ್ಫ್ಲುಯೆನ್ಸರ್ಸ್ಗಿಂತ. ಓಕೆ, ಯಾರು ಬರಬೇಕು ನಿಮಗೆ? ಸೆಲೆಬ್ರಿಟೀಸಲ್ಲಿ ಯಾರು ಬಂದರೂ ಚೆನ್ನಾಗಿರುತ್ತೆ, ಯಾರು ಬಂದರೂ ನೋಡ್ಬೋದು. ಅಂದರೆ ನಿಮಗೊಂದು ಫೇವ್ರೇಟ್ ಅಂತ ಇರುತ್ತಲ್ಲ, ಇವ್ರು ಬಂದರೆ ಬಿಗ್ ಬಾಸ್ ನೋಡ್ಬೋದು, ಬಿಗ್ ಬಾಸ್ ಚೆನ್ನಾಗಿರುತ್ತೆ ಅಂತ. ಆ ಥರ ಪರ್ಟಿಕ್ಯುಲರ್ ಆಗಿ ಯಾರು? ಓಕೆ, ಯಾರು ಬರಬಾರ್ದು? ಇನ್ಫ್ಲುಯೆನ್ಸರ್ಸ್ ಬರಬಾರ್ದಾ? ಎಷ್ಟು ಸೀಸನ್ಸಿಂದ ನೋಡ್ತಾ ಇದ್ದೀರಾ ಬಿಗ್ ಬಾಸ್? ಲಾಸ್ಟ್ ಸೀಸನ್ ಅಷ್ಟು ನೀಟಾಗಿ ನೋಡಿಲ್ಲ, ಆದರೆ ಲಾಸ್ಟ್ ಸೀಸನಿಂದ ನೋಡಿದ್ವಿ. ನಿಮ್ಮ ಒಪಿನಿಯನ್ ಬಿಗ್ ಬಾಸ್ ಬಗ್ಗೆ? ಒಳ್ಳೆ ಶೋ. ಹೌದು, ಅದಕ್ಕೆ ನೋಡ್ತೀರಾ? ಓಕೆ, ಥ್ಯಾಂಕ್ ಯು. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್. ನಿಮ್ಮ ಹೆಸರು? ವೈಷ್ಣವಿ. ಸೊ ನಾವು ಬಿಗ್ ಬಾಸ್ ಬಗ್ಗೆ ಒಂದು 2-3 ಕ್ವಶನ್ಸ್ ಕೇಳ್ತಾ ಇದ್ದೀವಿ. ಎಸ್ ಮ್ಯಾಮ್. ಬಿಗ್ ಬಾಸ್ ಎಷ್ಟು ಸೀಸನಿಂದ ನೋಡ್ಕೊಂಡು ಬರ್ತಿದ್ದೀರಾ? ಸಿನ್ಸ್ 7th ಸೀಸನಿಂದ ಕಂಪಲ್ಸರಿ ನೋಡ್ತೇವೆ. ಓಕೆ, ಯಾರು ತುಂಬ ಇಷ್ಟ ಮ್ಯಾಮ್? ಶೈನ್ ಶೆಟ್ಟಿ ಆ್ಯಂಡ್ ಶಶಿ ಬಂದಿದ್ರು, ಅಗ್ರಿಕಲ್ಚರ್ ಫೀಲ್ಡಿಂದ. ಓಕೆ, ನಿಮಗೆ ಬೇಸಿಕಲಿ ಅಗ್ರಿಕಲ್ಚರ್ ಅಂತಲ್ಲ, ಲೈಕ್ ಹಾರ್ಡ್ ವರ್ಕಿಂಗ್ ಪರ್ಸನ್. ಈ ಸೀಸನ್ಗೆ ಯಾರು ಬರಬೇಕು ಅಂತ ನಿಮಗೆ? ಎನಿಬಡಿ ಇಸ್ ಫೈನ್ ಮ್ಯಾಮ್. ಲೈಕ್ ನಮ್ಗೆ ಯಾರಾದರೂ ಓಕೆ, ಬಟ್ ಬರೋರು ಕಂಟೆಂಟ್ ಚೆನ್ನಾಗಿ ಕೊಡಬೇಕು ಆ್ಯಂಡ್ ಒಳ್ಳೆ ರೀತಿಯಲ್ಲಿ ಆಡಬೇಕು. ಲಾಸ್ಟ್ ಸೀಸನ್ ಲೈಕ್ ವಿನಯ್ ಅವ್ರದ್ದು ಸೀಸನ್ ಕೂಡ ಚೆನ್ನಾಗಿತ್ತು. ಸೊ ಆ ಥರ ಸೀಸನ್ ಇದ್ದರೆ ಚೆನ್ನಾಗಿರುತ್ತೆ. ಬಿಕಾಸ್ ಇದು ಹೊಸ ಸೀಸನ್, ಸರ್ ಕೂಡ ಬೇಡ ಅಂದಿದ್ರು ಆ್ಯಂಡ್ ವಿ ಆರ್ ಹೋಪಿಂಗ್ ಬೆಸ್ಟ್. ಆ್ಯಂಡ್ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಈ ಸೀಸನಲ್ಲಿ ನಮಗೆ. ಯಾರು ಬರಲೇಬಾರ್ದು? ಇವ್ರು ಬರಲೇಬಾರ್ದು ಅಂತ ಏನಿಲ್ಲ ಮ್ಯಾಮ್. ಲೈಕ್ ಕಂಟೆಂಟ್ ಯಾರು ಕಂಟೆಂಟ್ ಬ್ಯಾಡಾಗಿ ಕೊಡ್ತಾರೋ ಅವ್ರು ಬೇಡ ಅಂತ. ಬಿಕಾಸ್ ದಿಸ್ ದ ಫ್ಯಾಮಿಲಿ ಶೋ, ಎಲ್ಲರೂ ಕುತ್ಕೊಂಡು ನೋಡಬೇಕಾಗುತ್ತೆ. ಸೊ ಒಳ್ಳೆ ಕಂಟೆಂಟ್ ಇದ್ದು ಒಳ್ಳೆ ಜನನ ಕರೆಸಿದ್ರೆ ಎಲ್ಲರೂ ನೋಡ್ಬೋದು, ಅದಕ್ಕೋಸ್ಕರ. ಓಕೆ, ನಿಮ್ದೊಂದು ಒಪಿನಿಯನ್ ಬಿಗ್ ಬಾಸ್ ಬಗ್ಗೆ? ಬಿಗ್ ಬಾಸ್ ಇಸ್ ಗೋಯಿಂಗ್ ಗುಡ್ ಆ್ಯಂಡ್ ನಾನಂತೂ ಪರ್ಸನಲಿ ತುಂಬ ವೆಯ್ಟ್ ಮಾಡ್ತಿದ್ದೀನಿ. ಲೈಕ್ ಅಯ್ಯೋ ಮುಗಿಬೇಕಾದ್ರೆ ತುಂಬ ಬೇಜಾರಾಗುತ್ತೆ, ಮತ್ತೆ ಶುರು ಆಗ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಸೊ ಐ ಆಮ್ ಹ್ಯಾಪಿ ಆ್ಯಂಡ್ ಈಗರ್ಲಿ ವೆಯ್ಟಿಂಗ್ ದಿಸ್ ಸಂಡೇ ಹೆಂಗೋ ಲಾಂಚ್ ಆಗ್ತಿದೆ, ವೆಯ್ಟಿಂಗ್ ಫಾರ್ ಇಟ್. ಓಕೆ, ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಹಾಯ್, ನಿಮ್ಮ ಹೆಸರು? ನನ್ನ ಹೆಸರು ಚಂದನ ಅಂತ. ಓಕೆ, ನೀವು ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಆ್ಯಕ್ಚುಲಿ ನಾನು ಕನ್ನಡ ನೋಡಲ್ಲ,
ತೆಲುಗು ನೋಡ್ತೀವಿ. ಓಕೆ, ಬಿಗ್ ಬಾಸ್ ಕನ್ನಡ ಬಗ್ಗೆ ಐಡಿಯಾಸ್ ಏನೂ ಇಲ್ವಾ? ಬಿಗ್ ಬಾಸ್ ಬಗ್ಗೆ ಒಪಿನಿಯನ್ ಏನಾದರೂ ಇದೆಯಾ? ಬಿಗ್ ಬಾಸ್ ಒಪಿನಿಯನ್ ಅಂದರೆ ಆ ಥರ ಅಂದರೆ ನಾನು ಕನ್ನಡದ ನೋಡ್ತಿಲ್ಲ, ಬಟ್ ತೆಲುಗುದಲ್ಲಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಫನ್ ವೇ ಆಗಿರುತ್ತೆ. ಯಾಕೆ ಕನ್ನಡ ನೋಡಲ್ಲ? ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ? ಇಲ್ಲ, ಅಷ್ಟು ರೂಢಿಲ್ಲ ನಮ್ದು ಆ್ಯಕ್ಚುಲಿ ಆಂಧ್ರ, ಸೊ ಆಂಧ್ರ ಕಡೆ ನೋಡ್ತೀನಿ. ಅಂದರೆ ಇಷ್ಟು ಫ್ಲೂಯೆಂಟಾಗಿ ಮಾತಾಡ್ತಿದ್ದೀರಲ್ಲ, ಅದಕ್ಕೆ ಕೇಳಿದೆ. ಇಲ್ಲ ಮ್ಯಾಮ್, ಈ ಸರಿ ನೋಡ್ತೀನಿ. ಓಕೆ, ಈ ಸರಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ಹಾಯ್ ಸರ್, ನಿಮ್ಮ ಹೆಸರು? ಮೊಹಮ್ಮದ್ ಸುಹೇಲ್ ಅಂತ. ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀನಿ. ಏನು ಇಷ್ಟ ಬಿಗ್ ಬಾಸಲ್ಲಿ? ಅವರು ಸ್ವಲ್ಪ ಒಳಗಡೆ ಇದು ಮಾಡ್ತಾ ಇರ್ತಾರೆ, ಜಗಳ ಮಾಡ್ತಾ ಇರ್ತಾರೆ, ತಿರ್ಗಾ ಒಳಗಡೆ ಟಾಸ್ ನಡೀತಾ ಇರುತ್ತೆ, ಹಂಗೆ ಜಗಳನೂ ಮಾಡ್ತಾರೆ. ಒಂದೊಂದ್ಸಲಿ ಹಂಗೆ ಕುತ್ಕೊಂಡು ಮಾತಾಡ್ಕೊಂಡು ಫ್ರೆಂಡ್ಸ್ ಆಗಿಬಿಡ್ತಾರೆ ಒಂದೇ ಸಲಿಗೆ. ಅದರಲ್ಲಿ ಆ ಗೇಮ್ ಅದು ಏನು ಚಾನಲ್ ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಅಂದರೆ ಒಳಗಡೆ ಒಂದು ಇದು ಸಿಗುತ್ತೆ, ಗೇಮ್ ಫ್ಯೂಚರಲ್ಲಿ ಹೆಂಗೆ ಇದ್ದಿರುತ್ತೆ ಅಂತ ಒಳಗಡೆ ಮೇನ್ ಸಿಗುತ್ತೆ. ಅಲ್ಲಿ ಹೋಗೋರು ಅಂದರೆ ಇಂಟ್ರೆಸ್ಟ್ ಇದೆ ನೋಡೋಕ್ಕೆ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಸೀಸನ್ ಬರ್ತಾ ಇದೆಯಲ್ಲ, ಯಾರು ಬರಬೇಕು ಅಂತ ಇಷ್ಟ ಇದೆ ನಿಮಗೆ? ಅಂದರೆ ನಿಮ್ಗೆ ಇವಾಗ ಇರ್ತಿರಲ್ಲ, ನೋಡ್ತಿರಲ್ಲ, ಯಾರು ಬಂದರೆ ಚೆನ್ನಾಗಿರುತ್ತೆ ಅಂತ? ಯಾರು ಬಂದ್ರೂ ಒಳ್ಳೇದೇ, ಯಾಕಂದರೆ ಬೇರೆ ಇವ್ರು ಬರಬೇಕು ಅವ್ರು ಬರಬೇಕಂತಲ್ಲ, ಯಾರನ್ನೂ ಒಬ್ಬರು ಬಂದೇ ಬರ್ತಾರೆ, ಬಂದರೆ ಒಳ್ಳೇದೇ ಆಗೋದಲ್ಲ ಏನು. ಓಕೆ, ನಿಮ್ಮ ಒಪಿನಿಯನ್ ಬಿಗ್ ಬಾಸ್ ಬಗ್ಗೆ? ಅಂದರೆ ಸೂಪರ್ ಚಾನೆಲ್, ಸೂಪರ್ ಚೆನ್ನಾಗಿದೆ, ನೋಡೋಕ್ಕೆ ಇಂಟ್ರೆಸ್ಟ್ ಇದೆ. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್. ಹಾಯ್ ಸರ್, ನಿಮ್ಮ ಹೆಸರು? ಬಸವರಾಜ್. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಎಷ್ಟು ಸೀಸನಿಂದ ನೋಡ್ತಾ ಬರ್ತಿದ್ದೀರಾ ಸರ್? ಒಂದು 3-4 ಸೀಸನಿಂದ ನೋಡ್ತೀವಿ. ಯಾರು ತುಂಬ ಇಷ್ಟ ನಿಮಗೆ? ಬಸ್ಸಲ್ಲಿ ಪ್ರತಿಯೊಂದು ಬಿಗ್ ಬಾಸ್ಗೆ ಒಬ್ಬೊಬ್ಬರು ಕಂಟೆಸ್ಟಾಗಿ ಬರ್ತಾರೆ, ಅದರಲ್ಲಿ ಯಾರು ಚೆನ್ನಾಗಿ ಆಡ್ತಾರೋ ಅವ್ರನ್ನ ಆಯ್ಕೆ ಮಾಡ್ತಾರೆ. ಇವಾಗ ನೆಕ್ಸ್ಟ್ ಸೀಸನ್ ಬರ್ತಿದ್ದಲ್ಲ, ಯಾರು ಬರಬೇಕು ಅಂತ ನಿಮಗೆ ಇಷ್ಟ ಇದೆ? ಅಂದರೆ ಇವ್ರನ್ನ ಒಂದು ನೋಡೋಣ ಹೆಂಗಿರುತ್ತೆ ಅಂತ. ಅವರು ಇವರು ಅಂತ ಇಲ್ಲ, ಯಾರು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ನೋಡಿ ಅವ್ರ ಬಗ್ಗೆ. ಓಕೆ, ಯಾರು ಬರಬೇಕು ಅಂತ ನಿಮ್ಗಿಲ್ಲ? ಹೊಸಬರು ಬಂದರೆ ಒಳ್ಳೇದು, ಯಾರು ಹೊಸಬರಿಗೆ ಚಾನ್ಸ್ ಕೊಟ್ಟರೆ ಒಳ್ಳೇದಲ್ಲ, ಅವರೇ ಬರೋದಕ್ಕಿಂತ ಅವ್ರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಸೆಲೆಬ್ರಿಟಿ ಬಿಟ್ಟು ಸೆಲೆಬ್ರಿಟಿ ಬಿಟ್ಟು ಬೇರೆ ಹೊಸಬರು ಬಂದರೆ ರೈತರು ಬರ್ಬೋದು, ಓಕೆ, ಅದ್ರ ಜೊತೆಗೆ ಕಾರ್ಮಿಕರು ಬರ್ಬೋದು, ಕೂಲಿ ಕೆಲಸ ಮಾಡೋರು ಬರ್ಬೋದು, ಅವ್ರಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಇನ್ನು ಕೆಲವ್ರಿಗೆ ಆಸೆ ಇರ್ತದೆ, ಕೆಲವ್ರಿಗೆ ಸೈನಿಕರು ಬರ್ಬೋದು, ಅವರು ಇರ್ತಾರೆ, ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾರೆ, ಅವರು ಕೆಲವು ದಿವಸ ಬಂದರೆ ಒಳ್ಳೇದು ಅನ್ಸುತ್ತೆ. ಓಕೆ, ನಿಮ್ಮ ಒಪಿನಿಯನ್ ಬಿಗ್ ಬಾಸ್ ಬಗ್ಗೆ? ಬಿಗ್ ಬಾಸ್ ಬಗ್ಗೆ ನೋಡ್ಬೋದು, ಚೆನ್ನಾಗಿದೆ. ಓಕೆ, ಯಾರು ಬರಲೇಬಾರ್ದು ಅಂತ ಇದೆ ನಿಮಗೆ? ಇಂಡಸ್ಟ್ರಿಯಲ್ ಇದ್ದವ್ರು ಬರಬಾರ್ದು, ಇಂಡಸ್ಟ್ರಿಯಲ್ ಹೊಸಬರು ಬಂದರೆ ಒಳ್ಳೇದು. ಓಕೆ, ಥ್ಯಾಂಕ್ ಯು. ಹಾಯ್, ನಿಮ್ಮ ಹೆಸರು? ಅಮೃತ. ಓಕೆ, ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತಿದ್ವಿ. ಓಕೆ, ಎಷ್ಟು ಬಿಗ್ ಬಾಸ್ ನೋಡ್ತೀರಾ ನೀವು? ಹಾಂ, ಹೌದು, ತುಂಬ ದಿನದಿಂದ ನೋಡ್ತೀವಿ. ಓಕೆ, ಈಗ ಬಿಗ್ ಬಾಸ್ ನೋಡಿ ಯಾರಾದರೂ ನನಗೆ ತುಂಬ ಇಷ್ಟ ಅಂತದ್ದು ಯಾರಾದರೂ ಇದ್ದಾರಾ? ಇಷ್ಟ ಅಂದರೆ ಎಲ್ಲರೂ ಇಷ್ಟ ಆಗ್ತಾರೆ ಅದರಲ್ಲಿ ನೋಡಿದ್ರೆ. ಓಕೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾರಾದರೂ ಒಬ್ರು ವಿನ್ ಆಗ್ತಾರಲ್ಲ. ಮೋಕ್ಷಿತಾ ಅವರು ವಿನ್ ಆಗಿದ್ರು, ಖುಷಿ ಆಯ್ತು. ಅದರ ಹಿಂದಿನಲ್ಲಿ ಪಾವಗಡ ಮಂಜು ಅವ್ರು ವಿನ್ ಆದ್ರಲ್ಲ, ಅವ್ರು ನಮ್ಮ ಕಡೆಯವರು, ಸೊ ಹಂಗಾಗಿ ಇಷ್ಟ. ಓಕೆ, ಯಾರು ಬರಬೇಕು ಅಂತ ನಿಮ್ಗೆ? ಈಗ ಗೊತ್ತಿಲ್ಲ ಮ್ಯಾಮ್, ನೋಡಿಲ್ಲ ಯಾರ್ಯಾರು ಇದ್ದಾರೆ ಅಂತ ಹೇಳಿ. ಯಾರ್ಯಾರು ಇದ್ದಾರೆ ಅಂತ ನಿಮ್ಮ ಮೈಂಡಲ್ಲಿ ಇರುತ್ತಲ್ಲ, ನನಗೆ ಇವ್ರು ಬಂದರೆ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಅಂತ ಅನ್ನೋರು? ಅಷ್ಟು ಐಡಿಯಾ ಇಲ್ಲ ಮ್ಯಾಮ್. ಇಲ್ವಾ? ಒಂದು ಒಪಿನಿಯನ್ ಕೊಡೋದಾದ್ರೆ ಬಿಗ್ ಬಾಸ್ ಬಗ್ಗೆ? ಬಿಗ್ ಬಾಸ್ ಓಕೆ, ಚೆನ್ನಾಗಿದೆ ಶೋ, ಅಂದರೆ ನಮಗೂ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನೋಡೋಕ್ಕೋಸ್ಕರ. ಆ್ಯಕ್ಚುಲಿ ನಾನೇನಂದರೆ ತುಂಬ ಬಿಗ್ ಬಾಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೆ, ಮತ್ತು ಅದು ಯಾವಾಗ ಕ್ಲೋಸ್ ಆಯಿತು ಬಿಗ್ ಬಾಸ್ ಆವಾಗ ಫುಲ್ ಬೇಜಾರಾಗೋಯ್ತು. ಅದೇ ಟೈಮ್ಗೆ ನಮ್ಮ B.Ed ಕ್ಲಾಸ್ ಸ್ಟಾರ್ಟ್ ಆಯಿತು, ಸದ್ಯಕ್ಕೆ ಇಲ್ಲಿ ಮ್ಯಾನೇಜ್ ಆಯಿತು ನಮಗೆ. ಬಟ್ ಬಿಗ್ ಬಾಸ್ ಶೋ ತುಂಬ ಚೆನ್ನಾಗಿದೆ, ಹೀಗೆ ಮೂಡ್ ಬರಲಿ ಅಷ್ಟೆ. ಥ್ಯಾಂಕ್ ಯು ಸೊ ಮಚ್. ಹಾಯ್ ಸರ್, ನಿಮ್ಮ ಹೆಸರು? ಶಿವ ಅಂತ. ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀನಿ. ಎಷ್ಟು ಸೀಸನಿಂದ ಫಾಲೋ ಮಾಡ್ಕೊ ಬರ್ತಿದ್ದೀರಾ ಸರ್? ಅದು ಸ್ಟಾರ್ಟ್ ಆದಾಗಿಂದ ನೋಡ್ತಾನೆ ಇದ್ದೀವಿ. ಯಾರು ತುಂಬ ಇಷ್ಟ ನಿಮಗೆ? ಇಷ್ಟ ಅಂತ ಯಾರು ಇಲ್ಲ, ಯಾರು ಒಳ್ಳೆ ಮನ್ಸಿರುತ್ತೋ ಅವ್ರು ನೋಡಿದ್ರೆ ಇಷ್ಟ ಆಗುತ್ತೆ ಅಷ್ಟೇ. ಓಕೆ, ನಿಮಗೆ ಈ ಸೀಸನ್ಗೆ ಯಾರು ಬರಬೇಕು ಅಂತ ಇದೆ? ಯಾರು ಬಂದರೆ ಚೆನ್ನಾಗಿರುತ್ತೆ ಅಂತ? ಯಾರಾದರೂ ಚೆನ್ನಾಗಿ ಒಳ್ಳೆ ಅರ್ಹತೆ ಇರೋರು, ಒಳ್ಳೆ ಮನ್ಸಿರೋರು ಬಂದು ಆಡಬೇಕು. ಅಂದರೆ ನಿಮ್ಗೆ ಇರುತ್ತಲ್ವ, ಇವಾಗ ಇವ್ನು ಹೋದ್ರೆ ಚೆನ್ನಾಗಿರುತ್ತೆ, ಇವ್ರು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಇರುತ್ತಲ್ಲ? ಅದೇ ಅವನ ಯಾರು ದೊಡ್ಡಬಳ್ಳಾಪುರ ಮಂಜ ಅಂತ ಇದ್ದಾನಲ್ಲ, ಬಾಡ್ಲಿ. ಓಕೆ, ಏನು ಗೊತ್ತಿಲ್ಲ ನೀವೇನು ಅಂತ. ಅದೇ ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಇರ್ತಾನಲ್ಲ, ಅಂಥವ್ರನ್ನ ಕಳಿಸ್ಬೇಕು, ನೋಡೋಕ್ಕಾದ್ರೂ ಖುಷಿ ಇರುತ್ತೆ. ಮತ್ತೆ ಆ ಹುಚ್ಚ ವೆಂಕಟ್ ಅವ್ರು ಬಂದು ಹೋಗಿದಾರಲ್ಲ, ತಿರ್ಗಾ ಬರ್ಬೇಕು. ತಿರುಗಿ ಬಂದ್ರೆ ಖುಷಿ ಆಗುತ್ತೆ, ಜನಗಳು ನೋಡ್ತಾರೆ. ಜನಗಳಿಗೆ ಏನ್ ಬೇಕಾಗಿರೋದು ಎಂಟರ್ಟೈನ್ಮೆಂಟ್, ಅದ್ ಬೇಕಾಗುತ್ತೆ. ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ವಿ. ಯಾರು ಬರ್ಲೇಬಾರ್ದು ಅಂತ ಇದೆ ಸರ್? ಅದು ಯಾರ್ಯಾರು ಬರ್ತಿದ್ದಾರೆ ಅಂತ ಗೊತ್ತಿಲ್ವಲ್ಲ ನಮ್ಗೆ. ಅಂದ್ರೆ ನಿಮ್ಗೆ ಇರುತ್ತಲ್ಲ, ಇವಾಗ ಇಷ್ಟು ಸೀಸನ್ ನೋಡ್ಕೊ ಬಂದಿರಾ, ಇವ್ರು ಇರಬಾರ್ದಿತ್ತು
ಈ ಥರದವ್ರು ಬಂದರೆ ಬೇಡ ಅಂತ ಏನಾದರೂ ಇದೆಯಾ? ಅವ್ರ ಹೆಸರುಗಳು ಗೊತ್ತಿಲ್ವಲ್ಲ ಮೇಡಮ್. ಓಕೆ ಸರ್. ಒಪಿನಿಯನ್ ಸರ್ ಬಿಗ್ ಬಾಸ್ ಬಗ್ಗೆ? ಬಿಗ್ ಬಾಸ್ ಬಗ್ಗೆ ಒಂದು ಅಭಿಪ್ರಾಯ ನಿಮಗೆ? ಬಿಗ್ ಬಾಸ್ ಅಂದರೆ ಅವ್ರೇನೋ ಒಂದು ಪ್ರೋಗ್ರಾಮ್ ಮಾಡಬೇಕು ಮಾಡ್ತಿದ್ದಾರೆ ಅಷ್ಟೇ. ಯಾರಿಗೋ ಜನಗಳಿಗೇನು ಅವ್ರು ನೋಡಿ ಕಲಿಯೋಂಥದ್ದೇನು ಬಿಗ್ ಬಾಸಿಂದ ನಡೀತಿಲ್ಲ. ಏನೋ ಅವರು ಚಾನಲಲ್ಲಿ ಓಡಬೇಕು ಒಂದು ಇಡಬೇಕು ಅಂದ್ಬಿಟ್ಟು ಅವ್ರು ಮಾಡ್ತಿದ್ದಾರೆ ಅಷ್ಟೇ. ಅದರಿಂದ ನೋಡಿ ಅವರೆಲ್ಲ ಒಳಗಡೆ ಹೋಗ್ಬಿಟ್ಟು ಒಳ್ಳೆ ಹುಚ್ಚರು ಥರ ನಾಯಿಗಳ ಥರ ಸಾಯ್ತಿರ್ತಾರೆ ಕಚ್ಚಾಡಿ. ಅದನ್ನ ನೋಡ್ಕೊಂಡು ಯಾರು ಖುಷಿ ಪಡ್ತಾರೆ? ಏನೋ ಜನಗಳಿಗೆ ಇಲ್ಲೆಲ್ಲ ಸುಸ್ತಾಗಿ ಹೋಗಿರ್ತಾರಲ್ವಾ, ಅಲ್ಲೇನೋ ಕುತ್ಕೊಂಡು ಒಂದ್ ಸ್ವಲ್ಪ ಅವ್ರು ಕಿತ್ಲಾಡೋದು ನೋಡಿ ಒಂದ್ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ಅದಕ್ಕೆ ಜನಗಳು ಖುಷಿ ಪಡ್ತಾರೆ ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ? ಇಲ್ಲ ಮೇಡಮ್, ನೋಡಲ್ವಾ? ಇಲ್ಲ ಮೇಡಮ್, ಆ ಶೋಕಿ ಇಲ್ಲ, ಆ ಶೋಕಿನೇ ಇಲ್ಲ ನಮಗೆ. ಬೇರೆ ಏನ್ ನೋಡ್ತೀರಾ? ಯಾವುದು ನೋಡೋದು ಶೋಕಿನೇ ಹೋಯ್ತು. ಹೌದಾ? 40 ವರ್ಷ ಆಗಾಯ್ತು. ಪಿಕ್ಚರು ಏನು ನೋಡಲ್ಲ. ಮನೆಯಲ್ಲಿ ಟಿವಿ ನೋಡಿದ್ರು ಆಫ್ ಮಾಡಿಬಿಟ್ಟು ಕೂತ್ಕೊಂತೀವಿ ನಾವು. ಯಾಕೆ ಬೋರ್ ಆಗಲ್ವಾ? ಬೋರ್ ಆಗತ್ತಲ್ಲ, ನಮ್ದು ಬೇರೆ ಇಂಟ್ರೆಸ್ಟ್ ಇರುತ್ತಲ್ಲ. ಬೇರೆ ಏನು ಇಂಟ್ರೆಸ್ಟ್? ಇಲ್ಲ, ಯಾವ್ದ್ಯಾವುದೋ ಯೋಚನೆಗಳು ಏನೇನೋ ಟೆನ್ಷನ್ಗಳು ಇರುತ್ತೆ. ನಾವು ಬರೀ ಅದ್ರ ಮೇಲೆ ಜ್ಞಾನ ಇಟ್ಕೊಂಡಿದ್ರೆ ಆಗಲ್ಲ. ಮನೆಯಲ್ಲಿ ಅವ್ರವ್ರ ಜೀವನ ಅವ್ರು ಮಾಡ್ತಾರೆ. ನಾವು ಹೋಗೋ ಅಷ್ಟೊತ್ತಿಗೆ ಟಿವಿ ಎಲ್ಲ ಆಫ್ ಮಾಡ್ಬಿಡ್ತೀವಿ. ಹೌದಾ? ಮಕ್ಳಿಗೂ ನೋಡಕ್ ಬಿಡಲ್ವಾ? ಯಾರಿಗೂ ನೋಡಕ್ ಬಿಡಲ್ಲ. ಸೀರಿಯಲ್ ಅದು ಇದು ಯಾವುದು ನೋಡಕ್ ಬಿಡಲ್ಲ. ಈ ಸತಿಯಿಂದ ನೋಡಿ ಬಿಗ್ ಬಾಸ್. ಇವತ್ತಿನಿಂದನಾ? 28 ಇಂದ ಸ್ಟಾರ್ಟ್ ಆಗ್ತಿದೆ ನೋಡಿ. ನೋಡೋಣ ಮೇಡಮ್, ಸಂಡೇಯಿಂದ. ಓಕೆ ನೋಡಿ. ನೋಡಿ. ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ಅಬ್ದುಲ್ ರಶೀದ್ ಅಂತ. ಓಕೆ, ಇಲ್ಲೇ ಇರೋದಾ? ಬ್ಯಾಂಗ್ಳೂರಾ? ಬೆಂಗಳೂರು. ಹುಟ್ಟಿದ್ದು ಬೆಂಗಳೂರು, ಮದುವೆ ಆಗಿದ್ದು ಬೆಂಗಳೂರು, ಮಕ್ಕಳು ಮದುವೆ ಮಾಡಿದ್ದು ಬೆಂಗಳೂರು. ಜಯನಗರದಲ್ಲಿ ಫುಟ್ಪಾತ್ ವ್ಯಾಪಾರದಲ್ಲಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಓಕೆ ಮೇಡಮ್.